ನಿನ್ಗೆ ಅವನಂದ್ರೆ ತುಂಬಾ ಇಷ್ಟ ಅಲ್ವಾ? ಅದ್ಯಾಕ್ ಹಾಗೆ ಹೇಳ್ತಿದ್ಯಾ? ಮನೋಜ್ 3 ವರ್ಷದಿಂದ ಒಂದು ಹುಡುಗಿನೂ ನೋಡ್ಲಿಲ್ಲ. ನೀನ್ ಅವನ ಎಷ್ಟು ಇಷ್ಟ ಪಡ್ತಿದ್ಯಾ ಅಂದ್ರೆ ಅವನು ನಿನ್ನನ್ನ ಅಷ್ಟೇ ಮಿಸ್ ಮಾಡ್ಕೋತಾ ಇದ್ದಾನೆ. ನಿಮ್ಮ ಅಕ್ಕ ಸರಿ ಬಿಡು, ನಾವು ರಿಲೇಶನ್ಶಿಪ್ ಬೆಳೆಸ್ಕೊಳ್ಳೋಣ. ಹೇಗಿದ್ರು ನನಗೆ ನಾದ್ನಿ ಆಗ್ಬೇಕಲ್ಲ. ಶ್ರುತಿ ಎಲ್ಲಿದ್ಯಾ? ಅದ್ ಬಿಡು, ಮೊದ್ಲು ನಾನು ಹೇಳೋದ್ ಕೇಳು. ನಾಳೆ ಮನೆಗೆ ಹುಡುಗನ್ ತಮ್ಮ ಬರ್ತಿದ್ದಾರೆ. ಈ ಸಂಬಂಧ ನಿಂಗೆ ಇಷ್ಟ ಅಲ್ವಾ? ನಾಳೆ ಏನು ತರಲೇ ಮಾಡ್ಬೇಡ. ಅಪ್ಪಂಗೆ ಈಗಾಗ್ಲೇ ತುಂಬಾ ಟೆನ್ಷನ್ ಇದೆ. ಸರಿ, ಬೇಗ ಬಂದ್ಬಿಡು. ಹಾ ಅಮ್ಮ, ಬರ್ತಾ ಇದೀನಿ. ಯಾಕೋ ನಾಯಿ ತರ ಹೋಗ್ತಾ ಇದ್ಯಾ? ಲೈಫಲ್ಲಿ ಯಾವ್ದು ಶಾಶ್ವತ ಅಲ್ಲ ಮಗ. ನಥಿಂಗ್ ಇಸ್ ಪರ್ಮನೆಂಟ್. ಆ ಮಾತು ಅನ್ಬೇಡ ಮಗ, ತಪ್ಪು. 6ನೇ ಕ್ಲಾಸಲ್ಲಿ ಸುರೇಶ್ ಗೋವಾಗ್ ಹೋಗಿ ಮೈ ಮೇಲೆ ಪರ್ಮನೆಂಟ್ ಟ್ಯಾಟೂನ ಹಾಕ್ಸ್ಕೊಂಡ. ಅದು ಇವಾಗ್ಲೂ ಹಂಗೆ ಇದೆ ಮಗ. ಗೋವಾಗ್ ಹೋಗೋಣ ಮಗ. ಲೈ, ನಿನಗ್ ಬುದ್ಧಿ ಇದೆಯೇನೋ? ಅವ್ನು ಇಷ್ಟೊಂದು ನೋವಲ್ಲಿದ್ದಾನೆ, ಗೋವಾಗ್ ಹೋಗೋಣ ಅಂತಿದ್ಯಲ್ಲ? ಗೋಕರ್ಣಕ್ಕೆ ಹೋಗೋಣ, ಪ್ಯಾರಾಗ್ಲೈಡಿಂಗ್ ಕೂಡ ಇದೆ. ನನ್ನ ಎಮೋಷನ್ಸ್ ವ್ಯಾಲ್ಯೂ ಇಲ್ವೇನೋ? ಯಾಕೋ ಇರ್ಬೇಕು? ಆ ಹುಡುಗಿ ಅಮೆರಿಕದಿಂದ ಇಂಡಿಯಾವರೆಗೂ ಬಂದಿದ್ದಾಳೆ. ಇಂಡಿಯಾದಿಂದ ನಮ್ ಕಾಲೇಜ್ವರೆಗೂ ಬಂದ್ಲು. ನೀನ್ ಕನಿಷ್ಠ ಅವಳು ಮನೆವರೆಗೂ ಹೋಗಲ್ವೇನೋ? ಯಾಕೋ ಮಗ? ಏನಕ್ಕಂತ ಕೇಳ್ತಿದ್ಯಲ್ಲೋ? ಪ್ರಪೋಸ್ ಮಾಡೋದಕ್ಕೋ ಮೊದ್ಲು ಅವ್ರಪ್ಪನ್ ಕನ್ವಿನ್ಸ್ ಮಾಡು. ಯಾವ ಹುಡುಗಿಗಾಗ್ಲಿ ಧೈರ್ಯವಂತ ಅಂದ್ರೆ ತುಂಬಾ ಇಷ್ಟ ಕಣೋ. ಪುಸಿ ಕ್ಯಾಟ್, ಗೋ ಹೋಗ. ಖತರೋं के खिलाड़ी कमिंग. ಮಗ, ಈಗ ಇವನಿಗೆ ಅವರಪ್ಪನ ಕೈಯಲ್ಲಿ ಇರುತ್ತೆ ಕಣೋ. ಪ್ಲೀಸ್ ಅಪ್ಪ, ಅರ್ಥ ಮಾಡ್ಕೋ. ನೀನ್ ನನ್ನನ್ನ ಕನ್ವಿನ್ಸ್ ಮಾಡುವಂತ ಅಗತ್ಯನೇ ಇಲ್ಲಮ್ಮ. ದಟ್ ಈಸ್ ಜಸ್ಟ್ ಎ ಪ್ರಪೋಸಲ್. ಥ್ರೋ ಇಟ್ ಅವೇ. ಥ್ಯಾಂಕ್ ಯು ಅಪ್ಪ, ಅರ್ಥ ಮಾಡ್ಕೊಂಡಿದ್ದಕ್ಕೆ. ಆದ್ರೆ ನಿನ್ ಮೇಲೆ ನನಗೆ ನಂಬಿಕೆ ಇದೆಯಮ್ಮ. ನೀನ್ ಲವ್ ಮಾಡ್ದೆ ಅಂದ್ರೆ ಆ ಹುಡುಗ ಖಂಡಿತವಾಗ್ಲೂ ಒಬ್ಬ ಜಮ್ ಆಗಿರ್ತಾನೆ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಪ್ಪ. ಹೌದು, ಆ ಹುಡುಗನ ಹೆಸರೇನಮ್ಮ? ಮನೋಜ್. ಅಯ್ಯೋ ಮನೋಜ್. ನೀನ್ ತಲೆ ಕೆಡಿಸ್ಕೊಬೇಡ ಶ್ರುತಿ. ಇವತ್ತು ನಾನ್ ಮಾತಾಡ್ತೇನೆ, ನಿಮ್ಮ ಅಪ್ಪನ ಹತ್ರ ಮಾತಾಡ್ತೇನೆ. ಬೇಡ. ಐ ಕ್ಯಾನ್ ಹ್ಯಾಂಡಲ್ ಇಟ್. ಅಂಕಲ್, ನನಗೆ ತುಂಬಾ ಭಯ ಅಂಕಲ್. ನಮ್ ಕಾಲೇಜಲ್ಲಿ ಕ್ಯಾಂಟೀನ್ಗೋಸ್ಕರ ಗಲಾಟೆ ಆಗುತ್ತೆ. ಎಲ್ಲರೂ ಬ್ಯಾಟು ಹಾಕಿ ಸ್ಟಿಕ್ ಇಟ್ಕೊಂಡು ಕಿತ್ತಾಡ್ತಾರೆ. ಆದ್ರೆ ನಾನ್ ಮಾತ್ರ ಪಕ್ಕದ ಅಂಗಡಿಗೆ ಹೋಗಿ ಪೆನ್ ಕೇಳಿದೆ. ಓಹ್ ಗ್ರೇಟ್. ಆದ್ರೆ ಇವತ್ತು ಗಾಡಿಲಿ 2 ಟೈರ್ ಇದ್ರೆ 1 ಟೈರ್ ಗಾಳಿಗೆ ಬಿಟ್ಟು ಇಲ್ಲಿವರೆಗೂ ಬಂದಿದ್ದೀನಿ ಅಂಕಲ್. ಯಾಕೆ? ಬಿಕಾಸ್ ಐ ಆಮ್ ಅಡ್ವೆಂಚರಸ್, ಡೇಂಜರಸ್, ಖತರೋं की खिलाड़ी. ಅಂಕಲ್, ಇದು ಭಯ ಇರ್ಬೋದು ಅಂಕಲ್. ಶ್ರುತಿ ನನ್ನ ಲೈಫಲ್ಲಿ ಇರಲ್ಲ ಅನ್ನೋ ಭಯ. ನೀವು ಭಯ ಪಡಬೇಡಿ, ನೀವು ಭಯ ಪಡಬೇಡಿ. ಆಂಟಿ, ಸಾರಿ ಸಾರಿ ಅಪ್ಪ. ನಮ್ಮಮ್ಮ ಆದ್ಮೇಲೆ ನೀವೇ ನಮ್ಮಮ್ಮ ಅಂತಾರೆ. ನಿಮ್ಮ ಹತ್ರ ಏನ್ ಮುಚ್ಚಿಡೋದು? ಇಲ್ಲಿವರೆಗೂ 23 ಹುಡುಗಿರ ಜೊತೆ ಓಡಾಡಿದ್ದೀನಿ ಆಂಟಿ. ಶ್ರುತಿನೇ ಲಾಸ್ಟ್. ಎಸ್, ಐ ಸ್ವೇರ್ ಇವಳೇ ಲಾಸ್ಟ್. ಸಿಂಧು, ನಿಮ್ ತಂಗಿ ನನ್ನ ಕೊಡ್ತಿದ್ದೀರಾ ಅಂತ ಗೊತ್ತಾದ್ರೆ ಪಾಪ ಆ ಹುಡುಗಿ ಬಾಳಿ ಯಾಕೆ ಹಾಳು ಮಾಡ್ತೀಯ ಅಂತಾರೆ ನಮ್ಮಪ್ಪ. ನಮ್ಮಪ್ಪನೇ ನನ್ನ ನಂಬಲಿಲ್ಲ. ಹೀಗಿರುವಾಗ ಶ್ರುತಿ ನನ್ನ ನಂಬದ್ಲು. ಅದಕ್ಕೆ ನೀವೆಲ್ಲರೂ ಶ್ರುತಿನ ನಂಬಬೇಕು. ನಾನ್ ನಂಬಲ್ಲ ಅಂಕಲ್. ನಾನ್ ನಂಬಲ್ಲ. ಯಾರೇ ಇವನು? ನಿನಗೆ ಎಲ್ ಸಿಕ್ಕದ್ನೆ? ಅಪ್ಪ, ಅದು ಹೇಗೆ ಹೇಳಿ? ಅಷ್ಟಕ್ಕೂ ಇಂಥವ್ನ್ ಹೇಗೆ ಪ್ರೀತಿಸ್ದೆ? ಏನು? ಶ್ರುತಿ ಶ್ರುತಿ ನಿನ್ನ ಲವ್ ಮಾಡಿದ್ಯಾ? ಅಪ್ಪ, ಅವನ ಈ ತರ ಲೂಸ್ ತರ ಆಡ್ತಾನಷ್ಟೇ, ಆದ್ರೆ ತುಂಬಾ ಒಳ್ಳೆಯವನೇ ಅಪ್ಪ. ಏನು ಏನ್ ಇವನ್ ಒಳ್ಳೆತನ? ಶ್ರುತಿ, ಹೌದು, ಲವ್ ಮಾಡ್ದೆ. ಮನೇಲಿ ಕೂಡ ಎಲ್ಲ ಸೆಟ್ ಮಾಡಿದ್ದೆ. ಮಧ್ಯದಲ್ಲಿ ನೀನೇ ಬಂದ್ ಹಾಳು ಮಾಡ್ತಿದ್ದೆ. ಇವನ್ ಬಂದಿದ್ದಕ್ಕೆ ಇವನ್ ಏನು ಅಂತ ಎಲ್ರಿಗೂ ಗೊತ್ತಾಗಿದ್ದು. ಅವ್ನ್ ಬೇಡ, ಅವ್ನ್ ವಿಷಯನ ನೀನ್ ಇಲ್ಲೇ ಮರ್ತು ಬಿಡು. ಆಂಟಿ, ನಿಮ್ಮನ್ನ ಬೇಕಾದ್ರೆ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಅಂಕಲ್, ನೀವು ವಾಕಿಂಗ್ ಮಾಡಿದ್ರೆ ಅಂಕಲ್ ಜೊತೆಲಿ ಬಿಯರ್ ಬೇಕಾದ್ರೂ ಕುಡಿಯೋಣ ಅಂಕಲ್. ನಿಮ್ ಕಾಲಿಗೆ ಬೀಳ್ತೀನಿ ಅಂಕಲ್. ಪ್ಲೀಸ್ ಅಂಕಲ್, ಅಂಕಲ್ ಅಂಕಲ್ ಪ್ಲೀಸ್ ಅಂಕಲ್, ನಿಮ್ ಕಾಲಿಗೆ ಬೀಳ್ತೀನಿ ಅಂಕಲ್. ಸಾರಿ ಆಂಟಿ, ಸಾರಿ. ಇವನ್ನ ನೀನ್ ಕಂಟ್ರೋಲ್ ಮಾಡಕ್ ಆಗಲ್ಲ. 2 ಹೆಜ್ಜೆ ಹಿಂದೆ ಹೋಗು. ಕೈ ಕಟ್ಟು. ನಿನ್ ಬಾಯಿ ಮೇಲೆ ಬೆರಳಿಟ್ಕೋ. ಹೀಗೆ 2 ಬಿಟ್ರೆ ಕಂಟ್ರೋಲ್ ಸಿಗ್ತಾನೆ ಅಪ್ಪ. ನೀವೇನ್ ಟೆನ್ಷನ್ ತಗೋಬೇಡಿ, ನಾನ್ ಮ್ಯಾನೇಜ್ ಮಾಡ್ತೀನಿ. ಒಂಥರ ಚೆನ್ನಾಗೇ ಇದ್ದಾನೆ.